ಮಗ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ಕೊಟ್ಟಾಗ್ತಿದ್ಯಾ? ನಾನ್ ಹಳ್ಳಿ ಹುಡ್ಗ ಅಂದ್ಮೇಲೆ ನಮ್ ಗಿಲ್ಲಿ ಹಣ್ಣುಗೆ ನಾನ್ ನೋಟ್ ಮಾಡೋದು. ನಮ್ ಗಿಲ್ಲಿ ಹಣ್ಣು ತರ ಒಂದ್ ಪ್ರಾಪರ್ಟಿ ಕಾಮಿಡಿ ಮಾಡ್ಲಾ? ನೋಡ್ರಿ ಇದು ಕೇಸು ಸೂಟ್ ಮಾಡ್ದೆ, ಸೂಟ್ ಕೇಸು. ಅಯ್ಯೋ ನೀನ್ ಸೂಟ್ ಕೇಸಿಗೆ ನನ್ ಸೂಟ್ ಕೇಸ್ ಸಿಕ್ಕ. ನನ್ಗಂತೂ 9 to 5 ಜಾಬ್ ಬೋರ್ ಆಗ್ಬಿಟ್ಟೈತ್ ಮಗ, ತಲ್ ಕೆಟ್ಟ ಹೋಗ್ಬಿಟ್ಟೈತೋ. ಹ್ಞೂ ಮಗ, ನಂಗೂ ಅಷ್ಟೇ 9 to 5 ಕೆಲಸ ಸಾಕಾಗ್ಬಿಟ್ಟೈತೆ. ಅದಕ್ಕೆ 11 to 7 ಹಾಕ್ಸ್ಕೊಂಡಿದೀನಿ. ಮಗ ನಮ್ ಕಂಪ್ನಿಲಿ ಒಂದ್ ವೇಕೆನ್ಸಿ ಐತೆ ಕಣ್ರೋ. ಲೋ ಮೊನ್ನೆ ತಾನೇ ಕೇಳ್ದಲ್ಲೋ ವೇಕೆನ್ಸಿನೇ ಇಲ್ಲ ಅಂದೆ. ಇಲ್ಲ ಮಗ, ನಮ್ ಟೀಮೇಟ್ ಒಬ್ಬ ಇದ್ನಲ್ಲ, ಅದೇ ಲಾಸ್ಟ್ ಟೈಮ್ ಅವನ್ ಜೊತೆ ಊಟಕ್ಕೆ ಹೋಗಿದ್ವಲ್ಲೋ, ಅವ್ನ್ ತೀರ್ಕಂಡ. ತೀರ್ಕಣ್ಣ? ಮತ್ತೀಗ ಅವ್ರ ಹೆಂಡತಿ ಮಕ್ಳು ಕತೆ? ಲೋ ಮನೇಲಿ ಅವ್ರ ಒಬ್ನೇ ಕಣ ದುಡಿತಿದ್ದಿತ್ತು. ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಕಣೋ, ಅವ್ರ ಹೆಂಡತಿ ಮ್ಯಾನೇಜ್ ಮಾಡ್ತಾರೆ. ಅವನು ಟರ್ಮ್ ಇನ್ಶೂರೆನ್ಸ್ ಮಾಡ್ಸಿದ್ನಂತೆ. ಟರ್ಮ್ ಇನ್ಸೂರೆನ್ಸಾ? ಹೂನು, ಅವನು ಟರ್ಮ್ ಇನ್ಶೂರೆನ್ಸ್ ಮಾಡ್ಸಿದ್ನಂತೆ. ಅವ್ನು ಇಲ್ಲ ಅಂದ್ರೂ ಕೂಡ ಅವ್ರ ಫ್ಯಾಮಿಲಿನ ಫೈನಾನ್ಷಿಯಲಿ ಸೆಕ್ಯೂರ್ ಮಾಡೋಗಿದ್ದಾನೆ. ನೋಡಿ, ತರ ಅನ್ಎಕ್ಸ್ಪೆಕ್ಟೆಡ್ ಏನಾದ್ರು ಆದಾಗ ಟರ್ಮ್ ಇನ್ಶೂರೆನ್ಸ್ ನಮ್ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡುತ್ತೋ. ಹೇ ಸೂಪರ್ ಕಣೋ, ಬಟ್ ಎಕ್ಸ್ಪೆನ್ಸಿವ್ ಇರಲ್ವಾ? ಇಲ್ಲ ಮಗ, ತಿಂಗ್ಳಿಗೆ 400 ಇಂದ 500 ರೂಪಾಯಿ ಅಷ್ಟೇ. ಕೋಟಿವರೆಗೂ ಕವರೇಜ್ ಕೊಡ್ತಾರೋ. ನೀನ್ ಎಷ್ಟು ಅರ್ಲಿ ಆಗ್ತಾ ಅಂತೀಯ ಅಷ್ಟು ಚೀಪರು. ಹ್ಞೂ ಮಗ, ಈ ಲೈಫ್ಗೆ ಗ್ಯಾರಂಟಿನೇ ಇರಲ್ವೋ. ನಾನು ಒಂದು ಟರ್ಮ್ ಇನ್ಸೂರೆನ್ಸ್ ಮಾಡಿಸ್ತೀನಿ. ಹ್ಞೂ ಮಗ, ನಾನೊಂದು